ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನ್ಯಾಯವಾದ ಯಜ್ಞಗಳು ಯಾವುವು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಒಂದು ವಚನವನ್ನು ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಸಾರಿ ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಪ್ರಿಯರೇ, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಯೆಹೋವನಲ್ಲಿಯೇ ಭರವಸೆ ಬಿಡಿರಿ ಎಂಬ ಮಾತು ನಾವು ನೋಡುತ್ತೇವೆ. ಪ್ರಿಯರೇ, ಅಂದರೆ ನ್ಯಾಯವಾದ ಯಜ್ಞಗಳು ಇದೆಯಾ? ಯಜ್ಞಗಳಿದೆ, ಬಲಿ ಅರ್ಪಣೆ ಕೊಡಬೇಕು. ಇದರಲ್ಲಿ ನ್ಯಾಯವಾದಂಥ ಅರ್ಪಣೆ, ನ್ಯಾಯವಾದಂಥ ಯಜ್ಞಗಳು ಅವು ಯಾವುವು ಎಂಬಂಥದ್ದು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯಾಜಕ ಕಾಂಡ 22ನೇ ಅಧ್ಯಾಯ 21ನೇ ವಚನ 22ನೇ ವಚನ, ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ದೇವರು ನೇಮಿಸಿರುವಂಥ ಯಜ್ಞಗಳು. ಒಂದು ಕಾಲದಲ್ಲಿ ಇಸ್ರಾಯೇಲರಿದ್ದಾರಲ್ಲ, ಯೆಹೂದ್ಯರಿದ್ದಾರೆ ನೋಡಿ ಪ್ರಿಯರೇ, ಅವರಿಗೆ ದೇವರು ನೇಮಿಸಿರುವಂಥ ಯಜ್ಞಗಳು. ಹೀಗೆ ನೀವು ಹೋಮವನ್ನು ಮಾಡಬೇಕು, ಇಲ್ಲಾಂದರೆ ಯಜ್ಞಗಳನ್ನು ಅರ್ಪಿಸಬೇಕು ಅಂತೇಳಿ. ಒಂದು ಸಾರಿ ನೋಡೋಣ. ಒಂದು ಸಾರಿ ಯಾಜಕ ಕಾಂಡ 22ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ಪ್ರಿಯರಾದ ದೇವರ ಮಕ್ಕಳಿರ, ಯಾವನಾದರೂ ಸಮಾಧಾನ ಯಜ್ಞಕ್ಕಾಗಿ ಹರಿಕೆಯಾಗಲಿ ಕಾಣಿಕೆಯಾಗಲಿ ದನವನ್ನು ಅಥವಾ ಆಡು ಕುರಿಗಳನ್ನು ತಂದರೆ ಅವು ಸಮರ್ಪಕವಾಗುವುದಕ್ಕೆ ಪೂರ್ಣಾಂಗವಾಗಿಯೇ ಇರಬೇಕು. ಅದರಲ್ಲಿ ಯಾವ ಕುಂದು ಕೊರತೆಯೂ ಇರಬಾರದು. ಕುರುಡಾದದ್ದನ್ನು, ಕುಂಟಾದದ್ದನ್ನು, ಗಾಯವಾದದ್ದನ್ನು, ಹುಣ್ಣುಳ್ಳದ್ದು, ಗಜ್ಜಿ, ತುರಿಯುಳ್ಳದ್ದು ಇಂಥವುಗಳನ್ನು ಯೆಹೋವನಿಗೆ ಸಮರ್ಪಿಸಲೂಬಾರದು. ಯಜ್ಞವೇದಿಯ ಮೇಲೆ ಹೋಮ ಮಾಡಲೂಬಾರದು. ಓರಿಯ ಇಲ್ಲವೇ ಕುರಿಯ ಅವಯವಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಾಣಿಕೆಯಾಗಿ ಸಮರ್ಪಿಸಬಹುದೇ ಹೊರತು ಅರಿಕೆಯಾಗಿ ಒಪ್ಪಿಸಿದರೆ ಅದು ಸಮರ್ಪಕವಾಗುವುದಿಲ್ಲ, ಅದು ಸಮರ್ಪಕವಾಗುವುದಿಲ್ಲ ಅಂತ ಹೇಳ್ತಾರೆ. ದೇವ್ರಿಗೋಸ್ಕರ ಯಜ್ಞವಾಗಿ ಅರ್ಪಿಸಬೇಕಾದ್ರೆ ಅದು ಯಾವ ರೀತಿ ಇರಬೇಕಂತ ಹೇಳಿದಾರಪ್ಪ ಅಂತ ನೋಡುವಾಗ, ನ್ಯಾಯವಾದಂಥ ರೀತಿಯಲ್ಲಿ ಅರ್ಪಿಸಬೇಕು. ನ್ಯಾಯವಾದಂಥ ಯಜ್ಞಗಳನ್ನು ಕೊಡುವಾಗ ಶ್ರೇಷ್ಠವಾದದ್ದು ಕೊಡಬೇಕಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ಒಂದು ವೇಳೆ ದೇವ್ರಿಗೋಸ್ಕರ ಅರಿಕೆ ಮಾಡಿದಾಗ, ದೇವ್ರಿಗೋಸ್ಕರ ಏನಾದರೂ ಬಲಿ ಕೊಡೋದಕ್ಕೆ ಸಿದ್ಧರಾದಾಗ ಯಾವ ರೀತಿ ಬಲಿ ಕೊಡಬೇಕು, ಯಾವ ರೀತಿ ಎಂಥದ್ದನ್ನು ಬಲಿ ಕೊಡಬೇಕು? ಒಳ್ಳೆಯದು ಅಂದರೆ ಒಂದು ವೇಳೆ ರೋಗ ಇದ್ದಿದ್ದು, ಕುಂಟಾದದ್ದು, ಇಲ್ಲಾಂದರೆ ಕುರುಡು ಇದ್ದದ್ದು, ಯಾವುದೊಂದು ಗಾಯವಾದದ್ದು, ಅಂಥದ್ದನ್ನು ಅರ್ಪಣೆ ಕೊಡುವಂಥದ್ದಲ್ಲ. ಶ್ರೇಷ್ಠವಾದದ್ದು ಕೊಡಬೇಕು, ಒಳ್ಳೆ ಪುಷ್ಟಿಯುಳ್ಳದ್ದು ಕೊಡಬೇಕು. ಅಂಥದ್ದನ್ನು ದೇವ್ರಿಗೋಸ್ಕರ ಅರ್ಪಿಸಬೇಕು ಅಂತ ಹೇಳ್ತಾರೆ. ಯಾತಕ್ಕಾಗಿ ಎನ್ನುವಂಥದ್ದು ನಾವು ವಿಚಾರ ಮಾಡೋಣ. ಒಂದು ಕಾಲದಲ್ಲಿ ದೇವರು ಇಸ್ರಾಯೇಲರಿಗೆ ಈ ಪದ್ಧತಿಯನ್ನು ನೇಮಿಸಿದರು. ಪ್ರಿಯರೇ, ಹೊಸ ಒಡಂಬಡಿಕೆ ಬಂದ ಮೇಲೆ ಯೇಸು ಪ್ರಭು ಹೇಳ್ತಾರೆ, ದೇವರಿಗೆ ಯಜ್ಞ ನೈವೇದ್ಯಗಳು ಇಷ್ಟವಾಗಿರಲಿಲ್ಲ ಅಂತೇಳಿ ಒಂದು ಮಾತಿರುತ್ತೆ. ಆ ಮಾತನ್ನು ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡಿ, ದೇವರಿಗೆ ಕೊಡಬೇಕಾದ್ರೆ ನ್ಯಾಯವಾದದ್ದನ್ನು ಕೊಡಬೇಕು. ಕುಂಟಾಗಿರುವಂಥದ್ದು, ಇಲ್ಲಾಂದರೆ ಕುರುಡಾಗಿರುವಂಥದ್ದು, ಇಲ್ಲಾಂದರೆ ಯಾವುದೊಂದು ರೋಗ ಇರುವಂಥದ್ದು, ಇಂಥದ್ದೆಲ್ಲ ತಂದು ಕೊಟ್ಟರೆ ಅದು ನನಗೆ ಇಷ್ಟ ಇಲ್ಲ, ಅದು ಕೊಡಬಾರ್ದು ಅಂತ ಹೇಳ್ತಾರೆ. ಅಂದರೆ ದೇವರಿಗೆ ಕೊಡಬೇಕಾದ್ರೆ ನೀನು ಯಾವ ರೀತಿ ಕೊಡಬೇಕು? ಮೊಟ್ಟ ಮೊದಲು ನಿನ್ನಲ್ಲಿ ಭಕ್ತಿ ಇರಬೇಕು, ದೇವರ ವಿಷಯದಲ್ಲಿ ನಂಬಿಕೆ ಇರಬೇಕು. ನಂಬಿಕೆ, ಭಕ್ತಿ. ಈಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸನ್ನಿಧಾನದಲ್ಲಿ ಆರೈಕೆ ಮಾಡಿಕೊಳ್ತಾ ಇರ್ತಾರೆ. ಏನೊಂದು ಅದು ಕೊಡಬೇಕು, ಇದು ಕೊಡಬೇಕು ಅಂತೇಳಿ ಕಾಣಿಕೆಯನ್ನು ಕೊಡ್ತಾ ಇರ್ತಾರೆ. ಈ ಕಾಣಿಕೆಯನ್ನು ಕೊಡುವಾಗ, ಇಲ್ಲ ದವಸ ಧಾನ್ಯಗಳನ್ನು ಕೊಡುವಾಗ ಏನ್ರಿ ಸಭೆಗೆ ತಂದು ಕೊಡ್ತಾ ಇರ್ತಾರೆ. ಕೆಲವರು ಕೊಡುವಂಥದ್ದು ಹೇಗೆಪ್ಪ ಅಂತ ನೋಡುವಾಗ ಮನಸ್ಫೂರ್ತಿಯಿಂದ ಕೊಡ್ತಾ ಇದ್ದಾರಾ ದೇವರ ಸೇವೆಗೆ ಅಂದರೆ ಸೇವಕರಿಗೊಂದರು ದೇವ್ರಿಗೋಸ್ಕರ ಕೊಡ್ತೀವಿ ಅಂತ ಬರ್ತಾರಲ್ಲ, ಬಂದಾಗ ಏಕೆ ಕೊಡಬೇಕು? ಅದನ್ನು ಭಕ್ತಿಯಿಂದ, ನಂಬಿಕೆಯಿಂದ, ಒಳ್ಳೆಯದನ್ನು, ಶ್ರೇಷ್ಠವಾದದ್ದನ್ನು
ಕೊಡಬೇಕಂತೇಳಿ ಹೇಳ್ತಾರೆ ಪ್ರಿಯರೇ. ಆದರೆ ಯಾವ ರೀತಿ ಕೊಡ್ತಾರಪ್ಪ ಅಂತ ನೋಡುವಾಗ ಒಳ್ಳೆಯದನ್ನು ತಾವು ಇಟ್ಕೊಳ್ತಾರೆ, ಏನೋ ಉಳಿದಿದ್ದು ಅವರು ಊಟ ಮಾಡದೆ ಇರುವಂಥ ದವಸ ಧಾನ್ಯಗಳನ್ನು ತಂದು ಕೊಡ್ತಾ ಇರ್ತಾರೆ ಕೆಲವರು. ಅದು ನಿಜವಾಗ್ಲೂ ಯಥಾರ್ಥವಾಗಿ ಕೊಟ್ಟದ್ದ, ಭಕ್ತಿಯಿಂದ ಕೊಟ್ಟದ್ದ, ನಂಬಿಕೆಯಿಂದ ಕೊಟ್ಟದ್ದ? ಒಂದು ಕಾಲದಲ್ಲಿ ಇಸ್ರಾಯೇಲ್ಗೆ ಹೇಳ್ತಾರೆ, ನೀವು ದೇವರಿಗೆ ಏನಾದರೂ ಯಜ್ಞವನ್ನು ಅರ್ಪಿಸಬೇಕಾದ್ರೆ ನೀವು ನ್ಯಾಯವಾದಂಥದ್ದು ಅರ್ಪಿಸಬೇಕು. ಅರ್ಪಣೆ ದವಸ ಧಾನ್ಯಗಳಾಗಿರ್ಬೋದು, ಕಾಣಿಕೆ ಆಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ಅದರಿಂದ ನ್ಯಾಯವಾದದ್ದು ಇರಬೇಕು. ನ್ಯಾಯವಾದದ್ದಂದರೆ ಮೊಟ್ಟ ಮೊದಲು ಭಕ್ತಿ ಇರಬೇಕು, ಎರಡನೇದಾಗಿ ನಂಬಿಕೆ ಇರಬೇಕು, ದೇವ್ರ ಮೇಲೆ ಸಂಪೂರ್ಣ ಭಕ್ತಿ ಇರಬೇಕು. ಅದು ಭಕ್ತಿ ಇಲ್ಲದೆ, ದೇವ್ರ ವಿಷಯದಲ್ಲಿ ನಂಬಿಕೆ ಇಲ್ಲದೆ ಏನೋ ಆರೈಕೆ ಮಾಡಿದ್ದೀವಿ, ಏನೋ ಕೊಡಬೇಕು ಅಂತಂದರೆ ದೇವರು ಇಷ್ಟಪಡಲ್ಲ. ದೇವರು ಮೆಚ್ಚಬೇಕಾದ್ರೆ ಮೊಟ್ಟ ಮೊದಲು ನಿನ್ನ ಹೃದಯದಲ್ಲಿ ಭಕ್ತಿ ಅದು ಎದುರು ನೋಡ್ತಾರೆ. ಆದರೆ ಮಲಾಕಿ ಗ್ರಂಥದಲ್ಲಿ ನೋಡುವಾಗ ಈ ಇಸ್ರಾಯೇಲರು ಹೇಗೆ ಜೀವಿಸ್ತಾ ಇದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರಪ್ಪ ಅಂತ ನೋಡುವಾಗ ಮಲಾಕಿ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಈ ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ವಿಷಯಗಳನ್ನು ಕೆಲವು ವಿಚಾರ ಮಾಡೋಣ. ಮಲಾಕಿ ಗ್ರಂಥ 1ನೇ ಅಧ್ಯಾಯ 6ನೇ ವಚನ, 7ನೇ ವಚನ, 8ನೇ ವಚನ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಆಳು ದಣಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ? ನಾನು ದಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿಯಲ್ಲಿ ಎಂದು ಸೇನಾಧೀಶ್ವರನಾದ ಯೆಹೋವನು ನಿಮಗೆ ನುಡಿಯುತ್ತಾನೆ. ಆದರೆ ನೀವು ಯಾವ ವಿಷಯದಲ್ಲಿ ನಿನ್ನ ನಾಮವನ್ನು ಧಿಕ್ಕರಿಸಿದ್ದೇವೆ ಅನ್ನುತ್ತೀರಿ? ನನ್ನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ. ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ? ಯೆಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ? ಕುಂಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ? ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇಂಥದ್ದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು, ನಿನಗೆ ಮೆಚ್ಚುವನೋ ಪ್ರಸನ್ನನಾಗುವನೋ? ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಹೋಲಿಸಿಕೊಳ್ಳಿರಿ. ಆಹಾ, ಇದೇ ನಿಮ್ಮ ಕೈ ಕಾಣಿಕೆ. ನಿಮ್ಮಲ್ಲಿ ಯಾರಿಗಾದರೂ ಆತನು ಪ್ರಸನ್ನನಾಗುವನೋ? ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇಲ್ಲಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ, ಭೂಮಿಯ ಮೇಲೆ ಒಬ್ಬ ಮಗನು ತಂದೆಗೆ ಗೌರವ ಕೊಡ್ತಾನೆ, ಭೂಮಿಯ ಮೇಲೆ ಒಬ್ಬ ಆಳು ದಣಿಗೆ ಗೌರವ ಕೊಡ್ತಾನೆ, ದಣಿಗೆ ಯಜಮಾನನಿಗೆ ಗೌರವ ಕೊಡ್ತಾನೆ, ತಂದೆಗೆ ಗೌರವ ಕೊಡ್ತಾನೆ. ಆದರೆ ನೀವೆಲ್ಲರೂ ನನಗೆ ಮಕ್ಕಳಲ್ವ? ಮಕ್ಕಳಾಗಿರುವಾಗ ತಂದೆಗೆ ಕೊಡುವಂಥ ಗೌರವ ಎಲ್ಲಿ? ನೀವೆಲ್ಲರೂ ನನಗೆ ಆಳಾಗಿರುವಾಗ ಯಜಮಾನನಿಗೆ ಕೊಡುವಂಥ ಗೌರವ ಎಲ್ಲಿ? ನನ್ನ ನಾಮವನ್ನು ನೀವು ಅವಮಾನ ಪಡಿಸ್ತಾ ಇದ್ದೀರಾ. ಎಲ್ಲಿ ಅವಮಾನ? ಯಜ್ಞವನ್ನು ಅರ್ಪಿಸುವಾಗ ಕುಂಟಾದದ್ದನ್ನು, ಕುರುಡಾದದ್ದನ್ನು, ಇಲ್ಲ ರೋಗದಲ್ಲಿದ್ದದ್ದನ್ನು ತಂದು ಒಪ್ಪಿಸ್ತಾ ಇದ್ದೀರಾ. ನಿಮ್ಮ ನೈವೇದ್ಯ, ನಿಮ್ಮ ಯಜ್ಞ ನೋಡುವಾಗ ನನಗಿಷ್ಟವಾಗ್ತಾ ಇಲ್ಲ. ಮೊದಲನೇದಾಗಿ ನಿಮ್ಮ ಹೃದಯ ಹಾಳಾಗಿದೆ, ನಿಮ್ಮ ಹೃದಯ ಕೆಟ್ಟೋಗಿದೆ, ನಿಮ್ಮ ಹೃದಯದಲ್ಲಿ ಪಾಪ ತುಂಬಿಕೊಂಡಿದೆ. ಏನೋ ನಿಮ್ಗೆ ಇಷ್ಟ ಬಂದದ್ದು ಏನೇನೋ ಮಾಡ್ತಾ ಇದ್ದೀರಾ. ಅದು ನ್ಯಾಯವಾದದ್ದಲ್ಲ. ನ್ಯಾಯವಾದದ್ದನ್ನು ಅರ್ಪಿಸಿರಿ. ನ್ಯಾಯವಾದದ್ದನ್ನು ದೇವರು ಮೆಚ್ಚುವಂಥ ರೀತಿಯಲ್ಲಿ ಅರ್ಪಿಸಬೇಕಾದರೆ ಮೊಟ್ಟ ಮೊದಲು ನಿಮ್ಮ ಹೃದಯದಲ್ಲಿ ಭಕ್ತಿ ಇರಬೇಕು, ಯಥಾರ್ಥವಾದಂಥ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಆಮೇಲೆ ಪ್ರೀತಿಯಿಂದ ನೀವು ಏನು ಕೊಟ್ಟರು ಕೂಡ ಅದು ನನಗಿಷ್ಟವಾಗುತ್ತಂತೇಳಿ ತಂದೆಯಾದ ದೇವರು ಹೇಳುವಂಥ ಮಾತು. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಹೇಳಿರುವಂಥ ಮಾತು. ಹೊಸ ಒಡಂಬಡಿಕೆ ಬಂದ ಮೇಲೆ ಯೇಸು ಕ್ರಿಸ್ತರು ಹೇಳುವಂಥ ಮಾತನ್ನು ಗಮನಿಸಿರಿ ಪ್ರಿಯರೇ. ಹೊಸ ಒಡಂಬಡಿಕೆ ಬಂದ ಮೇಲೆ ನೋಡಿ, ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಿಂದ, ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ.
ನಿನಗೆ ಸಂತೋಷವಿಲ್ಲ ಅಂದರೆ ಯಜ್ಞಗಳು ನೈವೇದ್ಯಗಳು ನಿನಗೆ ಒಪ್ಪಿಸುವಾಗ ನಿನಗೆ ಸಂತೋಷವಿಲ್ಲ, ನಿನಗೆ ಇಷ್ಟ ಇಲ್ಲ ಅಂತೇಳಿ 1ನೇ ಶತಮಾನದಲ್ಲಿ ಯೇಸು ಪ್ರಭು ಈ ಮಾತನ್ನು ತಿಳಿಸುವಂಥದ್ದು. ಅಂದರೆ ದೇವರಿಗೆ ಯಜ್ಞ ನೈವೇದ್ಯಗಳು ಇಷ್ಟ ಇಲ್ಲ, ಆಹಾರ ಪದಾರ್ಥಗಳು ಇಷ್ಟ ಇಲ್ಲ, ಏನೋ ತಂದು ಕೊಡ್ತೀವಿ ಅಂದರೆ ದೇವ್ರಿಗೆ ಇಷ್ಟ ಇಲ್ಲ. ಮತ್ತು ದೇವ್ರಿಗೆ ಏನು ಬೇಕು? ದೇವ್ರಿಗೆ ಏನು ಬೇಕು? ದೇವರಿಗೆ ನೈವೇದ್ಯ ಬೇಕಾ? ಇಷ್ಟ ಇಲ್ಲ. ಹಣ್ಣುಗಳು ಬೇಕಾ? ಇಷ್ಟ ಇಲ್ಲ. ಹಂಪಲುಗಳು ಬೇಕಾ? ಇಷ್ಟ ಇಲ್ಲ. ಹೋಮಗಳ ಇಲ್ಲ, ಇಷ್ಟ ಇಲ್ಲ. ಅದನ್ನು ಮತ್ತೇನು ಬೇಕು ದೇವರಿಗೆ? ದೇವರಿಗೆ ಬೇಕಾದದ್ದು ನೀನು ಬೇಕು, ನೀನು ಭಕ್ತಿಯಿಂದ ಬದುಕಬೇಕು, ನಂಬಿಕೆಯಿಂದ ಬದುಕಬೇಕು ಮಕ್ಕಳಿರಂತೇಳಿ ದೇವರು ಎದ್ದು ನೋಡುವಂಥದ್ದು. ನಂಬಿಕೆಯಿಂದ. ಇನ್ನೊಂದು ಮಾತನ್ನು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ದೇವರು ಮೆಚ್ಚುವಂಥ ಆರಾಧನೆ, ದೇವರು ಮೆಚ್ಚುವಂಥ ಆರಾಧನೆ ಏನಪ್ಪ ಅಂತ ನೋಡುವಾಗ, ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿರಿ ಅಂತೆ. ಸಜೀವ ಯಜ್ಞವಾಗಿ ಅಂದಾಗ ಒಂದು ಕಾಲದಲ್ಲಿ ಏನ್ರಿ ಪಶುಗಳನ್ನು, ಕುರಿ ಮೇಕೆಗಳನ್ನು ಬಲಿ ಕೊಡ್ರಿ ಅಂತ ಹೇಳ್ತಾರೆ. ಹೊಸ ಒಡಂಬಡಿಕೆ ಬಂದ ಮೇಲೆ ನಿನ್ನ ಜೀವಿತ, ನಿನ್ನ ಬದುಕು ದೇವರಿಗೋಸ್ಕರ ಅರ್ಪಣೆ ಆಗಬೇಕು ಅಂತ ಹೇಳ್ತಾರೆ ಪ್ರಿಯರೇ. ದೇವ್ರಿಗೋಸ್ಕರ ನಿನ್ನ ಹೃದಯ, ನಿನ್ನ ಬದುಕು, ನಿನ್ನ ಜೀವಿತ ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು, ಸಜೀವ ಯಜ್ಞವಾಗಿ ಅಂದಾಗ ಪ್ರಿಯರೇ, ನಾವು ಈ ಜೀವಿತ ಕಾಲದಲ್ಲಿ ದೇವ್ರಿಗೋಸ್ಕರ ಜೀವಿಸಬೇಕು ಅಂತ ಅರ್ಥ. ನಮ್ಮ ಜೀವಿತ, ನಮ್ಮ ಬದುಕು ಕಾಲವೆಲ್ಲ ಕೂಡ ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು. ನಾವು ದುಡಿತಾ ಇದ್ದೀವ, ನಾವು ಕೆಲಸ ಮಾಡ್ತಾ ಇದ್ದೀವ, ನಾವು ದುಡಿದ್ರು, ಕೆಲಸ ಮಾಡಿದ್ರು, ಊಟ ಮಾಡಿದ್ರು, ಪ್ರಯಾಣ ಮಾಡಿದ್ರು, ಇದೆಲ್ಲ ಕೂಡ ದೇವ್ರಿಗೋಸ್ಕರವಾಗಿರಬೇಕು ಅಂತ ಹೇಳ್ತಾರೆ. ನೀವು ದುಡಿತಾ ಇದ್ದೀರಾ, ಅದು ದೇವ್ರಿಗೋಸ್ಕರ ದುಡೀರಿ. ನೀವು ಊಟ ಮಾಡ್ತಾ ಇದ್ದೀರಾ, ದೇವ್ರಿಗೋಸ್ಕರ ಊಟ ಮಾಡಿ. ಯಾಕೆಂದರೆ ನಿತ್ಯ ಜೀವವನ್ನು ನೀವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಿಮ್ಮ ಬದುಕನ್ನು ನನಗೆ ಅರ್ಪಣೆ ಮಾಡಿ, ನಿಮ್ಮ ಜೀವಿತವನ್ನು ನನಗೆ ಅರ್ಪಿಸಿರಿ. ಆಗ ನಿತ್ಯ ಜೀವನ ನೀವು ಪಡ್ಕೊಳ್ತೀರಾ. ಆ ನಿತ್ಯ ಜೀವನ ನೀವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನ್ಯಾಯವಾದಂಥ ಯಜ್ಞ ಯಾವುದು ಗೊತ್ತಾ? ಇಲ್ಲಿ ಹೇಳ್ತಾರೆ ಪ್ರಿಯರೇ, ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ದೇವರು ಮೆಚ್ಚುವಂಥ ಆರಾಧನೆ. ಮೀಸಲಾಗಿಯೂ ಕೊಡಿ, ಅರ್ಪಣೆಯಾಗಿ ಕೊಡಿ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಕೊಡಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ. ಇದು ನ್ಯಾಯವಾದಂಥ ಅರ್ಪಣೆ, ನ್ಯಾಯವಾದಂಥ ಅರ್ಪಣೆ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿಗೆ ಕಾಣಿಕೆಯನ್ನು ಕೊಡುವಾಗ ಕೊಡ್ಲಾ ಬೇಡ, ಕೊಡ್ಲಾ ಬೇಡ, ಕೊಡ್ಲಾ ಬೇಡ ಅಂಥೇಳಿ 10 ಸಾರಿ ಯೋಚನೆ ಮಾಡ್ತೀವಿ. ದೇವರ ಸೇವೆ ನಿಮಿತ್ತವಾಗಿ ಕೊಡಬೇಕಂದಾಗ ಕೊಡಬೇಕಾ ಬೇಡವಾ, ಕೊಡಬೇಕಾ ಬೇಡವಾ ಅಂತೇಳಿ ಹೃದಯದಲ್ಲಿ ಯೋಚನೆಗಳು, ಹೃದಯದಲ್ಲಿ ಅನೇಕ ಸಾರಿ ಯೋಚನೆ ಮಾಡ್ತೀವಿ. ಹಾಗಿರುವಾಗ ನಮ್ಮ ಜೀವಿತವನ್ನು ದೇವರಿಗೆ ಕೊಡ್ತೀವ? ನಮ್ಮ ಜೀವಿತವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ತೀವ? ದೇವ್ರಿಗೋಸ್ಕರ ಸಜೀವ ಯಜ್ಞವಾಗಿ ಅಪೊಸ್ತಲರು ಅರ್ಪಿಸಿದ್ದಾರೆ, ಪೌಲನು ಅರ್ಪಿಸಿದ್ದಾನೆ, ಸ್ತೆಫೇನನು ಅರ್ಪಿಸಿದ್ದಾನೆ, 1ನೇ ಶತಮಾನದಲ್ಲಿ ಕ್ರೈಸ್ತರು ಅರ್ಪಿಸಿದ್ದಾರೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ. ಯಾಕೆಂದರೆ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಅದೇ ಪ್ರಕಾರ ಲೋಕದಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಕಾಪಾಡಿಕೊಳ್ಬೇಕಾದ್ರೆ ನಾವು ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು. ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ಅರ್ಪಣೆ ಆಗಬೇಕು ನಮ್ಮ ಜೀವಿತ. ಆದ್ದರಿಂದ ಒಂದು ಸಾರಿ ಪರಿಶೋಧನೆ ಮಾಡಿ ಪ್ರಿಯರೇ, ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ, ಯಾವ ಆಲೋಚನೆಯಲ್ಲಿದ್ದೀವಿ, ಯಾವ ಕೆಲಸದಲ್ಲಿದ್ದೀವಿ, ದೇವರನ್ನು ಮಹಿಮೆ ಪಡಿಸುವುದರಲ್ಲಿದ್ದೀವ, ಘನ ಪಡಿಸುವುದರಲ್ಲಿದ್ದೀವ, ದೇವರನ್ನು ಸಂತೋಷಪಡಿಸುವಂಥ ಕಾರ್ಯಕ್ರಮದಲ್ಲಿದ್ದೀವ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ದೇವರಿಗೆ ಕಾಣಿಕೆ ಕೊಡುವಾಗ ಯಥಾರ್ಥ ಮನಸ್ಸಿನಿಂದ, ಹೃದಯಪೂರ್ವಕದಿಂದ, ಯಾರೋ ಒತ್ತಾಯ ಮಾಡಿದ್ದಾರಂತಲ್ಲ, ನಿಮ್ಮ ಮನಸ್ಫೂರ್ತಿಯಿಂದ, ಯಥಾರ್ಥದಿಂದ ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು. ಅರ್ಪಣೆ ನಮ್ಮ ಜೀವಿತ. ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ. ನೀವು ಎಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಾ, ನೀವು ಎಲ್ಲಿ ವಾಕ್ಯಗಳನ್ನು ಕಲಿತಾ ಇದ್ದೀರಾ, ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯಾಸ ಪಡಿ. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಸಭೆಗಳಲ್ಲಿ, ನಿಮ್ಮ ಪ್ರಾಂತಗಳಲ್ಲಿ
ಅನೇಕರಿಗೆ ದೇವರ ವಾಕ್ಯಗಳನ್ನು ತಿಳಿಸೋದಕ್ಕೆ, ಸೇವೆ ಮಾಡೋದಕ್ಕೆ, ಸುವಾರ್ತೆ ಮಾಡೋದಕ್ಕೆ, ದೇವರ ಪ್ರೀತಿಯನ್ನು ಹಂಚೋದಕ್ಕೆ ಪ್ರಯಾಸ ಪಡಿ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಹೌದು ತಂದೆ, ಒಂದು ಕಾಲದಲ್ಲಿ ಒಳ್ಳೆಯ ಭಕ್ತರು ನೀವು ಮೆಚ್ಚುವಂಥ ರೀತಿಯಲ್ಲಿ, ನೀವು ಇಷ್ಟಪಡುವಂಥ ರೀತಿಯಲ್ಲಿ ಯಜ್ಞ ಹೋಮಗಳನ್ನು ಅರ್ಪಿಸಿದ್ದಾರೆ, ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ತಂದೆ ಇಷ್ಟ ಬಂದ ಹಾಗೆ ಯಜ್ಞಗಳನ್ನು ಅರ್ಪಿಸಿದ್ದಾರೆ. ಪ್ರತಿಯೊಬ್ಬರನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಯೊಬ್ಬರ ಮೂಲಕ ಈ ಕಾಲದಲ್ಲಿ ಭಕ್ತಿಯನ್ನು, ನಂಬಿಕೆಯನ್ನು ನೀವು ಎದುರು ನೋಡ್ತಾ ಇದ್ದೀರಿ ತಂದೆ. ಪರಿಶುದ್ಧರಾಗಿ ಜೀವಿಸಬೇಕು ಅಂತೇಳಿ ಎದುರು ನೋಡ್ತಾ ಇದ್ದೀರಿ ತಂದೆ. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ, ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಆಶೀರ್ವದಿಸಿ, ನೆಮ್ಮದಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಆತ್ಮಿಕ ಆಶೀರ್ವಾದವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.